ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕದನ ವಿರಾಮದ ಬಳಿಕವೂ ಕೂಡ ಪಾಕ್ನಿಂದ ಕುತಂತ್ರ ಬುದ್ಧಿ ಮುಂದುವರಿತಾ ಇದೆ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಡ್ರೋನ್ಗಳು ಪ್ರತ್ಯಕ್ಷ ಆಗಿದೆ. ಅನೂಪ್ಗಢ ಜಿಲ್ಲೆಯ ಶ್ರೀ ಗಂಗಾನಗರದಲ್ಲಿ ಡ್ರೋನ್ ಹಾರಾಟ. ಕದನ ವಿರಾಮದ ಬಳಿಕವೂ ಕೂಡ ಪಾಕ್ನಿಂದ ಕುತಂತ್ರ ಬುದ್ಧಿ ಮಾತ್ರ ಮುಂದುವರಿತಿದೆ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಡ್ರೋನ್ಗಳು ಪ್ರತ್ಯಕ್ಷವಾಗಿವೆ. ಅನೂಪ್ಗಢ ಜಿಲ್ಲೆಯ ಶ್ರೀ ಗಂಗಾನಗರದಲ್ಲಿ ಡ್ರೋನ್ ಹಾರಾಟ. ಸೊ ಪಾಕ್ ಡ್ರೋನ್ಗಳು ಕಾಣಿಸ್ಕೊಂಡಿದೆ. ನೀವೀಗ ಒಂದು ಫೋಟೋನ ಗಮನಿಸ್ತಾ ಇದ್ದೀರಿ. ಈಗ ಒಂದು ವಿಜುವಲ್ ಅನ್ನ ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಡ್ರೋನ್ಗಳು ಪ್ರತ್ಯಕ್ಷ ಆಗಿದೆ. ನೀವು ಸೈರನ್ನ ಮೊಳಗೋದನ್ನು ಕೂಡ ಗಮನಿಸಬಹುದು. ಅನೂಪ್ಗಢ ಜಿಲ್ಲೆಯ ಶ್ರೀ ಗಂಗಾನಗರದಲ್ಲಿ ಪಾಕ್ನ ಡ್ರೋನ್ಗಳು ಕಾಣಿಸ್ಕೊಂಡಿದೆ. ಇದು ಕದನ ವಿರಾಮ ಆದ ನಂತರವೂ ಕೂಡ ಮುಂದುವರಿತಿರೋದು. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮೊಬೈಲ್ ಕ್ಲಿಪ್ಪಿಂಗ್ ಒಂದರಲ್ಲಿ ಸರಿಯಾಗಿರುವಂತಹ ದೃಶ್ಯ. ಇದು ಶ್ರೀ ಗಂಗಾನಗರದಲ್ಲಿ ಇವತ್ತು ಡ್ರೋನ್ ಹಾರಾಟ ಕಂಡು ಬಂದಿದೆ ಶ್ರೀ ಗಂಗಾನಗರದಲ್ಲಿ. ಇನ್ನು ರಾಜಸ್ಥಾನದ ಬಾರ್ಮರ್ನಲ್ಲೂ ಕೂಡ ಪಾಕ್ನ ಶೆಲ್ ದಾಳಿ. ಬಾರ್ಮರ್ನಲ್ಲಿ ಪತ್ತೆ ಆಯಿತು ಶೆಲ್ನ ಬಿಡಿ ಭಾಗ. ಬೋರ್ತಿಯಾ ಗ್ರಾಮದ ಜಮೀನಿನಲ್ಲಿ ಬಿಡಿ ಭಾಗ ಪತ್ತೆ ಆಗಿದೆ. ಪಾಕ್ ಡ್ರೋನ್ ಹೊಡೆದು ಹಾಕೋದು ಸೇನೆಯಲ್ಲಿ ಈಗ ಅಟ್ಯಾಕ್ ಮಾಡೋ ಮೂಲಕ ಪಾಕ್ನ ಡ್ರೋನ್ಗಳನ್ನ ನೆಲಸಮ ಮಾಡೋದಕ್ಕೆ ಸೇನೆ ಹಾರಿಸಿದಂಥ ಶೆಲ್ನ ಬಿಡಿಭಾಗ ಅನ್ನೋ ಚರ್ಚೆ ಆಗ್ತಿದೆ. ಶೆಲ್ ಬಿಡಿಭಾಗ ವಶಕ್ಕೆ ಪಡೆಯಲಾಗಿದೆ. ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ರಾಜಸ್ಥಾನದ ಬಾರ್ಮರ್ ಅಲ್ಲೂ ಕೂಡ ಪಾಕ್ ಶೆಲ್ ದಾಳಿ. ಬಾರ್ಮರ್ನಲ್ಲಿ ಪತ್ತೆ ಆಯಿತು ಶೆಲ್ನ ಬಿಡಿಭಾಗ. ಬೋರ್ತಿಯಾ ಗ್ರಾಮದ ಜಮೀನಿನಲ್ಲಿ ಬಿಡಿಭಾಗಗಳು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಪಾಕ್ ಡ್ರೋನ್ ಹೊಡೆದು ಹಾಕೋದಕ್ಕೆ ಸೇನೆ ಅಟ್ಯಾಕ್ ಮಾಡಿತ್ತು. ಸೇನೆ ಹಾರಿಸಿದಂಥ ಶೆಲ್ನ ಬಿಡಿಭಾಗ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆ ನಡೀತಿದೆ. ಸೊ ಇದನ್ನೀಗ ಬಿಡಿಭಾಗವನ್ನು ವಶಕ್ಕೆ ಪಡೆದಿದ್ದಾರೆ. ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಇದು ಪಾಕ್ನ ಶೆಲ್ ಅಥವಾ ಹೇಗೆ ಏನು ಅಂತ, ಅಥವಾ ಭಾರತ ಈ ಡ್ರೋನ್ಗಳನ್ನು ಸ್ಮ್ಯಾಶ್ ಮಾಡೋದಕ್ಕೆ ಹಾರಿಸಿದಂಥ ಶೆಲ್ಲ ಅಂತ. ಸೊ ಇದೀಗ ಸದ್ಯಕ್ಕೆ ಬೆಳಗ್ಗಿನ ಅಪ್ಡೇಟ್ ಏನಂತಂದರೆ, ಒಂದು ಕಡೆ ಪಾಕ್ನ ಡ್ರೋನ್ಗಳು ಕೂಡ ಕದನ ವಿರಾಮ ಉಲ್ಲಂಘನೆಯ ನಂತರವೂ ಕೂಡ ಹಾರಿರೋದು. ಇನ್ನು ಜಮ್ಮು ಕಾಶ್ಮೀರ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಕಳ್ಳದಾರಿಯಲ್ಲಿ ಬಂದು ಪಾಕ್ನಿಂದ ದಾಳಿಯ ಭೀತಿ ಇದೆ. ಪಾಕ್ನ ಬೆನ್ನುಮೂಳೆ ಪುಡಿ ಮಾಡೋಕೆ ಸಜ್ಜಾದಂತಹ ಸೇನೆ ರಣಹಿಡಿಗಳನ್ನ ಚೆಂಡಾಡೋದಕ್ಕೆ ಸೇನೆ ಸರ್ವಸನ್ನದ್ಧವಾಗಿದೆ. ನಿನ್ನೆ ಕದನ ವಿರಾಮ ಉಲ್ಲಂಘಿಸಿತ್ತು ಪಾಕಿಸ್ತಾನ. ಅದಕ್ಕೆ ತಕ್ಕ ಶಾಸ್ತಿ ಆಗಬೇಕಾಗಿದೆ. ಸೇನೆ ತಿರುಗೇಟು ಬಳಿಕ ಸದ್ಯಕ್ಕೆ ಬಿಲಾ ಹೊಕ್ಕಿರುವಂತಹ ಪಾಪಿಗಳು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ನೂ ಬೂದಿ ಮುಚ್ಚಿದಂಥ ಕೆಂಡ ವಾತಾವರಣ ಆಗಿದೆ. ಕಳ್ಳದಾರಿಯಲ್ಲಿ ಬಂದು ಪಾಕ್ನಿಂದ ದಾಳಿಯ ಭೀತಿ ಎಷ್ಟು ಮಟ್ಟಿಗೆ ಅಂತಂದರೆ, ಇವರೆಲ್ಲ ಈ ಉಗ್ರರು ಯೂನಿಫಾರ್ಮ್ ಹಾಕ್ಕೊಂಡು, ಸೇನೆಯ ಯೂನಿಫಾರ್ಮ್ ಹಾಕ್ಕೊಂಡು ಯಾಮಾರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಬೇರೆ ಬೇರೆ ದಾರಿಗಳನ್ನು ಕಂಡುಕೊಂಡಿದ್ರು. ಸೊ ಇದೀಗ ನಿನ್ನೆ ಕದನ ವಿರಾಮ ಉಲ್ಲಂಘಿಸಿದಂಥ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕೊಡಬೇಕಾಗಿದೆ. ನಮ್ಮ ಪ್ರತಿನಿಧಿ ಹರೀಶ್ ಜಮ್ಮುವಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಹರೀಶ್, ಇವತ್ತಿನ ಬೆಳಗ್ಗಿನ ಅಪ್ಡೇಟ್ಗಳನ್ನು ನೋಡ್ತಾ ಇದ್ರೆ ಒಂದು ಕಡೆ ಮೀಟಿಂಗ್ ಕೂಡ ಇದೆ. ಅಜಿತ್ ದೋವಲ್ ಮತ್ತು ಪ್ರಧಾನಿ ಮಾತನಾಡ್ತಾರೆ. ನಾಳೆ ಒಂದು ಈ ಎರಡೂ ರಾಷ್ಟ್ರಗಳ ಸಭೆಯಲ್ಲಿ ಏನು ಮಾತನಾಡಬೇಕು ಅನ್ನೋ ವಿಚಾರ, ಜೊತೆಗೆ ಈ ಕದನ ವಿರಾಮ ಉಲ್ಲಂಘನೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಡೆ ಇವತ್ತು ಕೂಡ ಡ್ರೋನ್ಗಳೇನಾದರೂ ಕಂಡು ಬಂದಿದೆಯಾ, ರಾಜಸ್ಥಾನದ ಅಪ್ಡೇಟ್ ಏನು ಅಂತ, ಇನ್ನೂ ಕೂಡ ಡ್ರೋನ್ ಹಾರಾಟದ ಒಂದಷ್ಟು ವಿಜುವಲ್ಸ್ ಕಂಡು ಬಂದಿರೋದು. ಹೌದು ಅವಿನಾಶ್, ನಿನ್ನೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಕದನ ವಿರಾಮ ಘೋಷಣೆ ಮಾಡಿದ ಬಳಿಕವೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿತ್ತು. ರಾತ್ರಿ 7 ಗಂಟೆ 8 ಗಂಟೆ 9 ಗಂಟೆ ಸುಮಾರಿಗೆ ಡ್ರೋನ್ ಹಾಗೂ ಮಿಸೈಲ್ಗಳನ್ನು ಹಾರಿಸುವಂಥ ಪ್ರಯತ್ನವನ್ನು ಮಾಡಿತ್ತು. ಮತ್ತು ಭಾರತೀಯ ಸೇನೆ ಅದನ್ನು ಸಮರ್ಥವಾಗಿ ಡ್ರೋನ್ ಹಾಗೂ ಮಿಸೈಲ್ಗಳನ್ನು ನಿಷ್ಕ್ರಿಯಗೊಳಿಸಿತ್ತು. ಇದಾದ ಬಳಿಕ ಭಾರತ ಕೂಡ ಎಚ್ಚರಿಕೆಯನ್ನು ನೀಡಿತ್ತು. ಇಂತಹ ವಿಶ್ವಾಸಘಾತುಕತನವನ್ನು ನಾವು ಸಹಿಸೋದಿಲ್ಲ, ತಕ್ಕ ತಿರುಗೇಟನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಭಾರತ ಕೂಡ ಎಚ್ಚರಿಕೆಯನ್ನು ನೀಡಿತ್ತು. ಅದಾದ ಬಳಿಕ 10 ಗಂಟೆಯ ನಂತರ, ರಾತ್ರಿ 10 ಗಂಟೆಯ ನಂತರ ಯಾವುದೇ ರೀತಿಯಾದಂತಹ ಕದನ ವಿರಾಮ ಉಲ್ಲಂಘನೆ ಆದಂತಹ ಪ್ರಕರಣಗಳು ಕಂಡು ಬಂದಿಲ್ಲ. ಆದರೆ ರಾಜಸ್ಥಾನದಲ್ಲಿ ಒಂದೆರಡು ಕಡೆ ಡ್ರೋನ್ ಹಾರಾಟ ಕೂಡ ನಡೆಸಿರುವಂತಹದ್ದು. ಆ ಡ್ರೋನ್ ಎಲ್ಲಿಂದ ಬಂತು, ಹೇಗೆ ಅನ್ನುವಂತಹದನ್ನ ತನಿಖೆಯನ್ನ ಮಾಡ್ತಿರುವಂತಹದ್ದು. ಗಡಿ ಪ್ರದೇಶದ ಭಾಗ ಈಗ ಶಾಂತವಾಗಿರುವಂತಹದ್ದು. ನಾನೀಗ ಜಮ್ಮುವಿನ ರಾಮ್ಗಢ್ ಪ್ರದೇಶದಲ್ಲಿದ್ದೇನೆ. ರಾಮ್ಗಢ್ ಪ್ರದೇಶ ಇದು LOC ಇಂದ ಕೇವಲ 10 ರಿಂದ 15 ಕಿಲೋಮೀಟರ್ ದೂರ ಇರತಕ್ಕಂತಹ ಪ್ರದೇಶ ನೋಡ್ತಾ ಇರಬಹುದು. LOC ಇಂದ ಒಂದು 15
15 ಕಿಲೋಮೀಟರ್ ದೂರದಲ್ಲಿ ನಾನು ಇದ್ದೀನಿ. ಇದು ರಾಮ್ಗಢ್ ಪ್ರದೇಶ. ಸಹಜ ಸ್ಥಿತಿಯತ್ತ ಈಗ ಇಲ್ಲಿನ ಜನರು ಮರಳ್ತಾ ಇದ್ದಾರೆ. ಮತ್ತೆ ನೋಡಿ ಅಂಗಡಿಗಳು ಕೂಡ ಓಪನ್ ಆಗಿರುವಂತಹದ್ದು. ಅಂಗಡಿ ಓಪನ್ ಆಗಿದೆ. ಜನರು ಕೃಷಿ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಜನರು ರಸ್ತೆಗೆ ಇಳಿದಿದ್ದಾರೆ. ಒಂದು ರೀತಿ ಭೀತಿ ಏನಿತ್ತು, ಭಯ ಏನಿತ್ತು, ಅದೀಗ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಇಂಥದ್ದೊಂದು ಕದನ ವಿರಾಮ ಘೋಷಣೆ ಆಗ್ತಿದ್ದ ಹಾಗೆ ಇಲ್ಲಿ ಸಹಜ ಸ್ಥಿತಿಯತ್ತ ಈ ಹಳ್ಳಿಯ ಜನರಾಗಿರ್ಬೋದು, ನಗರಗಳ ಜನರಾಗಿರ್ಬೋದು ಬರ್ತಾ ಇರುವಂತಹದ್ದು. ಇನ್ನೂ ಕೂಡ ಆತಂಕ ಇದೆ. ಯಾಕಂತಂದ್ರೆ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಉಲ್ಲಂಘನೆಯನ್ನ ಮಾಡಿತ್ತು. ನಿರಂತರವಾದಂತಹ ಮಿಸೈಲ್ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿತ್ತು. ಇವತ್ತು ಸಂಜೆ ಕೂಡ ಏನಾಗುತ್ತೋ ಅನ್ನುವಂತ ಆತಂಕ. ಯಾಕಂತಂದ್ರೆ ಸಂಜೆ 7 ಗಂಟೆ 8 ಗಂಟೆ ಆಗ್ತಿದ್ದಂತ ಸಂದರ್ಭದಲ್ಲಿ ಪಾಕಿಸ್ತಾನ ನಿರಂತರವಾದಂತಹ ಡ್ರೋನ್ ಮಿಸೈಲ್ ದಾಳಿಯನ್ನ ಇದುವರೆಗೂ ಮಾಡ್ತಾ ಬಂದಿತ್ತು ಕಳೆದ 18-19 ದಿವಸಗಳಿಂದ. ಇವತ್ತು ಕೂಡ ಆಗುತ್ತೇನೋ ಅನ್ನುವಂತಹ ಭಯ ಇಲ್ಲಿಯ ಜನರಿಗೆ ಇರುವಂತಹದ್ದು. ಈಗ ಪಾಕಿಸ್ತಾನ ಪ್ರಧಾನಿಯೇ ಹೇಳಿರುವಂತೆ ಸೇನೆಗೆ ಸೂಚಿಸಲಾಗಿದೆ, ಯಾವುದೇ ರೀತಿಯಾದಂತಹ ಕದನ ವಿರಾಮ ಉಲ್ಲಂಘನೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನದ ಸೇನೆಗೆ ಸೂಚಿಸಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗಿದೆ. ಇವತ್ತು ಕದನ ವಿರಾಮ ಉಲ್ಲಂಘನೆ ಮಾಡುತ್ತಾ ಇಲ್ವಾ ಅನ್ನುವಂಥದ್ದನ್ನ ಇವತ್ತು ಸಂಜೆ ಗೊತ್ತಾಗಲಿದೆ. ಇನ್ನೊಂದು ಕಡೆ ನಾಳೆ ಮಹತ್ವದ ಸಭೆ ಇದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮಹತ್ವದ ಮಾತುಕತೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಜಿತ್ ದೋವಲ್ ಅವರು ಭೇಟಿ ಆಗ್ತಾ ಇದ್ದಾರೆ. ಪ್ರಮುಖ ವಿಚಾರ ಏನು ಅಂತಂದ್ರೆ ಪಾಕಿಸ್ತಾನದಲ್ಲಿ ಉಗ್ರ ಸಂಘಟನೆಗಳಿವೆ, ಅವುಗಳನ್ನು ಹತ್ತಿಕ್ಕಬೇಕು. ಮುಖ್ಯವಾಗಿ ಭಾರತ ಈ ಯುದ್ಧವನ್ನ ಘೋಷಣೆ ಮಾಡಿದ್ದು ಒಂದು ಕಾರ್ಯಾಚರಣೆಯನ್ನ ಮಾಡಿದಂಥದ್ದು ಉಗ್ರವಾದದ ವಿರುದ್ಧ. ಪಾಕಿಸ್ತಾನದಲ್ಲಿ ಉಗ್ರವಾದವನ್ನ ಪೋಷಿಸಲಾಗ್ತಿದೆ, ಉಗ್ರವಾದ ಸಂಘಟನೆಗಳಿಗೆ ಅಲ್ಲಿ ಬೆಂಬಲ ನೀಡಲಾಗ್ತಿದೆ. ಮತ್ತೆ ಅಲ್ಲಿ ಉಗ್ರರ ಫ್ಯಾಕ್ಟರಿಗಳ ತರ ಉಗ್ರರನ್ನ ಸೃಷ್ಟಿ ಮಾಡಿ ಭಾರತಕ್ಕೆ ಬಿಡಲಾಗ್ತಿದೆ. ಭಾರತದಲ್ಲಿ ಶಾಂತಿ ಕಡಿದಿಡುವಂತ ಕೆಲಸ ಆಗ್ತಿದೆ. ಇದಕ್ಕೆ ಒಂದು ರೀತಿಯಂತ ಅಂತ್ಯ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಕಾರ್ಯಾಚರಣೆಯನ್ನ ಮಾಡಿತ್ತು. ಮತ್ತೆ ವಿಶ್ವ ಮಟ್ಟದಲ್ಲೂ ಮತ್ತೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಭಾರತ ಇದನ್ನೇ ಹೇಳಿತ್ತು, ನಾವು ಪಾಕಿಸ್ತಾನದ ಸೈನ್ಯದ ವಿರುದ್ಧ ಆಗಲಿ, ಪಾಕಿಸ್ತಾನದ ನಾಗರಿಕರ ವಿರುದ್ಧ ಆಗಲಿ ನಮ್ಮ ಹೋರಾಟ ಅಲ್ಲ, ಪಾಕಿಸ್ತಾನದ ಸೇನೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಪಾಕಿಸ್ತಾನದಲ್ಲಿ ಬಹು ಮುಖ್ಯವಾಗಿ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಅಲ್ಲಿನ ಉಗ್ರವಾದದ ವಿರುದ್ಧ, ಅದನ್ನ ಮಟ್ಟ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳಿನ ಮಾತುಕತೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹದ್ದು. ಅವಿನಾಶ್, ಹರೀಶ್, ಇನ್ನು ಬಹಳ ಮುಖ್ಯವಾಗಿ ಬ್ರಹ್ಮೋಸ್ ವಿಶ್ವದ ಅತಿ ವೇಗದ ಸೂಪರ್ಸಾನಿಕ್ ಕ್ಷಿಪಣಿ ಏನಿದೆ ಅದರ ಒಂದು ಘಟಕ ಕೂಡ ಇನಾಗ್ರೇಟ್ ಆಗ್ತಾ ಇದೆ. ಯಾಕಂದ್ರೆ ಇನ್ನಷ್ಟು ನಾವು ಬಲಪಡಿಸ್ಕೊಳ್ಬೇಕು. ಈ ಪಾಕಿಸ್ತಾನ ಈಗಾಗಲೇ ಒಂದಷ್ಟು IMF ನಿಂದ ಫಂಡನ್ನು ಪಡ್ಕೊಂಡ ನಂತರ ಯಾವ ರೀತಿ ಮತ್ತೆ ಪ್ಲಾನಿಂಗ್ಗಳನ್ನು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇನ್ನೊಂದು ಕಡೆ ಭಾರತದ ಶಕ್ತಿ ಆಲ್ರೆಡಿ ಗೊತ್ತಿದೆ ವಿಶ್ವಕ್ಕೆ, ಈ ಮೂಲಕ ತೋರಿಸಿದ್ದೀವಿ ಒಂದು 2-3 ದಿನದಲ್ಲಿ. ಇನ್ನಷ್ಟು ನಮಗೆ ಬಲ ಸಿಗ್ತಿದೆ ಅಂತ ಇವತ್ತು ಲಕ್ನೋದಲ್ಲಿ ಇನಾಗ್ರೇಷನ್ ಆಗ್ತಿದೆ ಯೂನಿಟ್. ಹೌದು ಅವಿನಾಶ್, ಮುಖ್ಯವಾಗಿ ಭಾರತದ ಸೈನ್ಯದ ಶಕ್ತಿ ಏನು ಅನ್ನುವಂತಹದ್ದು ವಿಶ್ವಕ್ಕೆ ಗೊತ್ತಾಗಿದೆ. ಅದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆಯಲ್ಲಿ ಗೊತ್ತಾಗಿರುವಂತಹದ್ದು. ಭಾರತ ಪಾಕಿಸ್ತಾನವನ್ನ ಯಾವ ರೀತಿಯಾಗಿ ಕತ್ತನ್ನು ಹಿಸುಕಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಮತ್ತೆ ಸಂಪೂರ್ಣವಾಗಿ ರಾಜತಾಂತ್ರಿಕವಾಗಿ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಿರುವಂತಹದ್ದು. ಭಾರತದ ಶಕ್ತಿ ಏನು ಅನ್ನುವಂಥದ್ದು ಗೊತ್ತಿದೆ. ಬಹುಮುಖ್ಯವಾಗಿ ನೌಕಾ ಶಕ್ತಿ, ಅದ್ರ ಜೊತೆಗೆ ಭೂಸೇನೆ ಹಾಗೂ ವಾಯುಸೇನೆಯ ಶಕ್ತಿ ಎಷ್ಟಿದೆ ಅನ್ನುವಂತಹದ್ದು ಈಗ ವಿಶ್ವಕ್ಕೆ ಗೊತ್ತಾಗಿರುವಂತಹದ್ದು. ಪಾಕಿಸ್ತಾನ ಪದರಗುಟ್ಟಿರುವಂತಹದ್ದು, ಅದಕ್ಕೆ ಅಂಗಲಾಚ್ತಿರುವಂತಹದ್ದು ಕೂಡ ಆ ವಿಚಾರವಾಗಿಯೇ. ಹಾಗಾಗಿ ನಮ್ಮ ಸೈನ್ಯವನ್ನ ಸ್ಟ್ರೆಂತ್ ಮಾಡಿಕೊಳ್ಳುವಂತಹ ವಿಚಾರವಾಗಿ, ಮತ್ತಷ್ಟು ಶಕ್ತಿಗೊಳಿಸುವಂತಹ ವಿಚಾರವಾಗಿ ಇವತ್ತು ಲಕ್ನೋನಲ್ಲಿ ನಡೆತಿರ್ತಕ್ಕಂತಹ ಬ್ರಹ್ಮೋಸ್ ಒಂದು ಸೇರ್ಪಡೆ ಕಾರ್ಯಕ್ರಮ ಕೂಡ ಬಹಳಷ್ಟು ಯಶಸ್ವಿಯಾಗಿ ಆಗ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಏನು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಈಗ ಸದ್ಯಕ್ಕೆ ಘೋಷಣೆ ಆಗಿರುವಂತಹದ್ದು. ಭಾರತದ ಶಕ್ತಿ ಏನು ಅನ್ನುವಂತಹದ್ದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಭಾರತದ ಸೇನೆಯ ಶಕ್ತಿ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಭಾರತ ರಾಜತಾಂತ್ರಿಕವಾಗಿ ಹೇಗೆ ಪಾಕಿಸ್ತಾನವನ್ನ ಕಟ್ಟಿ ಹಾಕಬಹುದು, ಮತ್ತೆ ವಿಶ್ವದಲ್ಲಿ ಹೇಗೆ ಒಂದು ಶಕ್ತಿಯುತ ರಾಷ್ಟ್ರವಾಗಿ ಬೆಳಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಸಂಪೂರ್ಣವಾಗಿ ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಿಕೊಟ್ಟಿರುವಂತಹದ್ದು. ಬಹು ಮುಖ್ಯವಾಗಿ ನಮ್ಮ ಸೇನೆಯ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ಈಗ ತೋರಿಸಿರುವಂತಹದ್ದು. ಹಾಗಾಗಿ ಈ ಒಂದು ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಉದ್ವಿಗ್ನತೆ ಮತ್ತೆ ಇದು ಭಾರತಕ್ಕೆ ಒಂದಷ್ಟು ರೀತಿಯಲ್ಲಿ ಸಾಕಷ್ಟು ಸಹಕಾರಿಯಾಗಿ ಕಂಡು ಬರ್ತಾ ಇರುವಂತಹದ್ದು. ಅವಿನಾಶ್, ಧನ್ಯವಾದ ಹರೀಶ್.